ಆರೋಗ್ಯಕ್ಕೆ ಡ್ರೈ ಫ್ರೂಟ್ಸ್ ತುಂಬ ಒಳ್ಳೆಯದು. ಅನೇಕ ಪೋಷಕಾಂಶಗಳಿರುವ ಒಣ ಹಣ್ಣುಗಳಿಂದ ಅಪಾರ ಆರೋಗ್ಯ ಪ್ರಯೋಜನಗಳಿವೆ. ಇದಕ್ಕಾಗಿಯೇ ವಿವಿಧ ಬಗೆಯ ಒಣ ಹಣ್ಣುಗಳನ್ನು ತಿಂದರೆ ದೇಹವು ರೋಗಗಳಿಗೆ ಪ್ರತಿರೋಧ ಒಡ್ಡುತ್ತದೆ ಎಂದು ತಜ್ಞರು ಹೇಳ್ತಾರೆ. ಅನೇಕ ಸಿಹಿ ತಿಂಡಿಗಳ ಮೇಲೆ ಡ್ರೈ ಫ್ರೂಟ್ಸ್ ಹಾಕಿದಾಗ ಇದು ಉತ್ತಮ ರುಚಿ ಜೊತೆಗೆ ನೋಡಲು ಕೂಡ ತುಂಬ ಆಕರ್ಷಕವಾಗಿರುತ್ತೆ. ಅನೇಕ ಭಕ್ಷ್ಯಗಳಿಗೆ ಹೆಚ್ಚುವರಿ ಪರಿಮಳ ಕೊಡುತ್ತೆ. ವಿಶೇಷವೆಂದರೆ ಡ್ರೈ ಫ್ರೂಟ್ಸ್ಗಳನ್ನು ಹೊಟ್ಟೆಗೆ ಹಾಕುವುದರಲ್ಲೂ ವ್ಯತ್ಯಾಸವಿದೆ. ಎಲ್ಲವನ್ನು ಹಾಗೆ ತಿನ್ನುವುದಕ್ಕಿಂತ ಕೆಲ ಡ್ರೈ ಫ್ರೂಟ್ಸ್ಗಳನ್ನು ನೆನೆಸಿ ತಿನ್ನುವುದು ಒಳ್ಳೆಯದು. ಗೋಡಂಬಿ ಮತ್ತು ಪಿಸ್ತಾಗಳನ್ನು ನೆನೆಸದೆ ಹಾಗೆಯೇ ತಿನ್ನಬಹುದು. ಆದರೆ ಇತರ ಒಣ ಹಣ್ಣುಗಳಾದ ಬಾದಾಮಿ, ವಾಲ್ನಟ್ಸ್ ಮತ್ತು ಒಣ ದ್ರಾಕ್ಷಿಗಳನ್ನು ನೆನೆಸಿ ತಿನ್ನುವುದೇ ಉತ್ತಮ ಎಂದು ಆರೋಗ್ಯ ತಜ್ಞರು ಸಲಹೆ ನೀಡ್ತಾರೆ. ಇದರಿಂದ ದೇಹಕ್ಕೆ ಸಂಪೂರ್ಣ ಪ್ರಯೋಜನ ಸಿಗುತ್ತೆ. ಬಾದಾಮಿಯು ವಿಶ್ವದ ಅತ್ಯುತ್ತಮ ಡ್ರೈ ಫ್ರೂಟ್ಸ್ಗಳಲ್ಲಿ ಒಂದು. ಇದು ವಿಟಮಿನ್ ಇ, ಆಂಟಿ ಆಕ್ಸಿಡೆಂಟ್ಗಳಿಂದ ತುಂಬಿರುತ್ತೆ. ಹೆಚ್ಚಿನವರು ಇದನ್ನು ಹಾಗೆಯೇ ಅಥವಾ ಬೇಯಿಸಿ ತಿಂತಾರೆ. ಬಾದಾಮಿಯಲ್ಲಿಯೂ ಚರ್ಮವನ್ನು ಆರೋಗ್ಯಕರವಾಗಿ ಮತ್ತು ಹೊಳೆಯುವಂತೆ ಮಾಡುತ್ತೆ. ಹೃದಯವನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತೆ. ಬಾದಾಮಿಯಿಂದ ಹೆಚ್ಚಿನ ಆರೋಗ್ಯ ಪ್ರಯೋಜನ ಪಡೆಯಲು ಅವುಗಳನ್ನು ನೀರಿನಲ್ಲಿ ನೆನೆಸಿ ತಿನ್ನಬೇಕು. ಕನಿಷ್ಠ 6ರಿಂದ 8 ಗಂಟೆಗಳ ಕಾಲ ಶುದ್ಧ ನೀರಿನಲ್ಲಿ ನೆನೆಸಿಡಬೇಕು. ನಂತರ ಅವುಗಳನ್ನು ತಿನ್ನುವ ಮೂಲಕ ಹೆಚ್ಚಿನ ಪ್ರಯೋಜನಗಳನ್ನ ಪಡ್ಕೋಬಹುದು. ವಾಲ್ನಟ್ಸ್ ಕೆಮ್ಮು ಮತ್ತು ಮಲಬದ್ಧತೆಯಂತಹ ಸಮಸ್ಯೆಗಳನ್ನು ನಿವಾರಿಸಲು ವಾಲ್ನಟ್ಸ್ ತಿನ್ನುವುದು ತುಂಬ ಒಳ್ಳೆಯದು. ಇದರಲ್ಲಿ ಒಮೆಗಾ 3 ಕೊಬ್ಬಿನಾಮ್ಲಗಳು, ಪ್ರೋಟೀನ್, ಖನಿಜ ಮತ್ತು ವಿಟಮಿನ್ಗಳು ಯಥೇಚ್ಛವಾಗಿದೆ. ವಾಲ್ನಟ್ಸ್ಗಳಲ್ಲಿರುವ ಆರೋಗ್ಯಕರ ಕೊಬ್ಬಿನಾಮ್ಲಗಳು ದೇಹದ ತೂಕ ಇಳಿಸಲು ಸಹಾಯ ಮಾಡುತ್ತೆ. ವಾಲ್ನಟ್ಸ್ಗಳನ್ನು ದೈನಂದಿನ ಆಹಾರದ ಭಾಗವಾಗಿ ಮಾಡೋದ್ರಿಂದಾಗಿ ನೀವು ಆರೋಗ್ಯವಾಗಿರ್ತೀರಿ. ಇವುಗಳನ್ನು ತಿನ್ನುವ ಉತ್ತಮ ವಿಧಾನವೆಂದರೆ ಅವುಗಳನ್ನು ಹಾಲು ಅಥವಾ ನೀರಿನಲ್ಲಿ ನೆನೆಸಿಡುವುದು. ನೆನೆ ಇರಿಸಿದ ವಾಲ್ನಟ್ಸ್ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಒಣ ದ್ರಾಕ್ಷಿ ನೆನೆಸಿದ ಒಣ ದ್ರಾಕ್ಷಿ ಮಲಬದ್ಧತೆಯನ್ನು ನಿವಾರಿಸುತ್ತದೆ. ಅವುಗಳನ್ನು ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಎದ್ದ ಬಳಿಕ ಸೇವಿಸೋದ್ರಿಂದ ಉತ್ತಮ ಫಲಿತಾಂಶ ಸಿಗುತ್ತೆ. ಇದು ಕರುಳುಗಳನ್ನು ಸ್ವಚ್ಛಗೊಳಿಸುತ್ತದೆ. ಅವುಗಳನ್ನು ನೆನೆಸುವುದು ಕೆಲವು ಆಹಾರ ಆಮ್ಲೀಯತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಅಂಜೂರ ಹಣ್ಣು ರುಚಿಕರವಾದ ಒಣ ಹಣ್ಣುಗಳಲ್ಲಿ ಒಂದು. ಹೆಚ್ಚಿನ ಪ್ರಮಾಣದ ಫೈಬರ್ ದೇಹಕ್ಕೆ ಶಕ್ತಿಯನ್ನು ನೀಡುತ್ತೆ. ಇದರಲ್ಲಿ ಕೊಲೆಸ್ಟ್ರಾಲ್ ಮತ್ತು ಕಾರ್ಬೋಹೈಡ್ರೇಟ್ಗಳು ಸಮತೋಲನದಲ್ಲಿರುತ್ತೆ. ಮಧುಮೇಹಿಗಳು ಇದನ್ನು ರಾತ್ರಿ ಇಡೀ ನೆನೆಸಿ ಬೆಳಗ್ಗೆ ಸೇವಿಸಿದರೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಕೂಡ ನಿಯಂತ್ರಣದಲ್ಲಿಟ್ಕೋಬಹುದು. PCOD ಪೀಡಿತರಿಗೂ ಕೂಡ ಇದು ಒಳ್ಳೆಯದು. ಮೂಳೆಯ ಆರೋಗ್ಯವನ್ನು ಕೂಡ ಸುಧಾರಿಸುತ್ತೆ. ಒಣ ಖರ್ಜೂರದಲ್ಲಿ ಪೋಷಕಾಂಶಗಳು, ಖನಿಜಗಳು ಮತ್ತು ವಿಟಮಿನ್ಗಳು ಹೇರಳವಾಗಿದೆ. ಖರ್ಜೂರದಲ್ಲಿ ಪೊಟ್ಯಾಷಿಯಂ ಇರುತ್ತದೆ. ಖರ್ಜೂರದಲ್ಲಿರುವ ಗಂಧಕದ ಅಂಶವು ಅಲರ್ಜಿಯನ್ನು ತಡೆಯಲು ಸಹಾಯ ಮಾಡುತ್ತೆ. ಇವುಗಳನ್ನು ನೆನೆಸಿಟ್ಟು ತಿನ್ನೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಕಡಿಮೆಯಾಗುತ್ತೆ ಎಂದು ತಜ್ಞರು ಹೇಳ್ತಾರೆ. ಗರ್ಭಿಣಿಯರಲ್ಲೂ ಕೂಡ ಇದು ಹೆಚ್ಚಾಗಿ ಪ್ರಯೋಜನಕಾರಿಯಾಗಿದೆ. ಇವುಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ಹಿಮೋಗ್ಲೋಬಿನ್ ಹೆಚ್ಚಾಗುತ್ತೆ. ಆದ್ದರಿಂದಲೇ ರಕ್ತಹೀನತೆಯಿಂದ ಬಳಲುತ್ತಿರುವವರು ಒಣ ಖರ್ಜೂರವನ್ನು ನೆನೆಸಿಟ್ಟು ತಿನ್ನುವುದು ಉತ್ತಮ. ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಾನು ಹಾಕುವ ಪ್ರತಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು.